ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಬೇಸಿಕಲಿ ಸರ್ಕಾರಿ ನೌಕರರ ಒಂದು ಮೂಲ ವೇತನದಲ್ಲಿ 18% ಹೆಚ್ಚಳ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮೋದಿ ಸರ್ಕಾರ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಇರುವಂತದ್ದು, ಬಿಗ್ಗೆಸ್ಟ್ ಚೇಂಜ್ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಆಗೋಕೆ ಹೊರಟಿದೆ ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ಏನಿದೆ ಇದು ಒಂದು ಬಿಗ್ಗೆಸ್ಟ್ ಅಪ್ಡೇಟು? ಇದು ಬರೀ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಅಲ್ಲದೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಅಪ್ಲೈ ಆಗುವಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ರಾಜ್ಯ ಸರ್ಕಾರಿ ನೌಕರರು ಇದೀಗ ತಾನೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನ ಪಡಿತಾ ಇರುವಂತದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಅದರ ಬೆನ್ನಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇಲ್ಲಿ ಬರ್ತಾ ಇರುವಂತದ್ದು. ಸರ್ಕಾರಿ ನೌಕರರ ಡಿಎ ನಲ್ಲಿಯೂ ಕೂಡ ಹೆಚ್ಚಳ ಆಗೋದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಇದೇ ಒಂದು ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಸರ್ಕಾರಿ ನೌಕರರಿಗೆ ಅಧಿಕೃತವಾಗಿರುವಂತಹ ಒಂದು ಆದೇಶ ಕೂಡ ಹೊರಗೆ ಬರಲಿದೆ. ಸರ್ಕಾರಿ ನೌಕರರ ಡಿಎನ ಪರಿಷ್ಕರಣೆ ಮಾಡಿರುವುದಾಗಿ. ಸೊ ಏನಿದೆ ಸಂಪೂರ್ಣವಾಗಿರುವಂತಹ ಮಾಹಿತಿ, ಯಾವ ರೀತಿಯಾಗಿ ನೌಕರರ ಒಂದು ಡಿಎ ನಲ್ಲಿ ಭರ್ಜರಿಯಾಗಿರುವಂತಹ ಹೆಚ್ಚಳ ಆಗೋಕೆ ಹೊರಟಿದೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸಂಪೂರ್ಣವಾಗಿ ಅದಕ್ಕೆ ವಿಡಿಯೋನ ವೀಕ್ಷಣೆ ಮಾಡಿ. ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರ ಬೇಸಿಕಲಿ 7ನೇ ವೇತನ ಆಯೋಗವನ್ನ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಒಂದು ಮಾತಿಗೆ ತಕ್ಕಂತೆ ಏನೋ ವರದಿಯನ್ನ ತೆಗೆದುಕೊಂಡು ಲಾಸ್ಟ್ ಟೈಮ್ ಎಲೆಕ್ಷನ್ಗಿಂತ ಮುಂಚೆ ತಮ್ಮ ಎಲ್ಲ ಪ್ರಾಮಿಸಸ್ಗಳನ್ನ ಮಾಡಿದ್ರು. ಅದಾದ್ಮೇಲೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ನೆಕ್ಸ್ಟ್ ಎಲೆಕ್ಷನ್ಸ್ ರಿಸಲ್ಟ್ ಬಂದ ಮೇಲೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಅದಾದ್ಮೇಲೆ ಕೆಲವೊಂದಿಷ್ಟು ಮೀಟಿಂಗ್ಸ್ಗಳಾಗುತ್ತೆ, ಕೆಲವೊಂದಿಷ್ಟು ಚರ್ಚೆಗಳಾಗುತ್ತೆ. ಅದಾದ್ಮೇಲೆ ಸರ್ಕಾರಿ ನೌಕರರಿಗೆ ಫೈನಲ್ ಆಗಿ ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಘೋಷಣೆಯನ್ನ ಮಾಡುವ ಮುಖಾಂತರ 1/7/2022ರಿಂದ ಕಾಲ್ಪನಿಕವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ 27.5% ಫಿಟ್ಮೆಂಟ್, ಅದೇ ರೀತಿಯಾಗಿ 1/7/2022ರಂದು ನಡೀತಾ ಇರುವಂತಹ 31% ಡಿಎನ ಬೇಸಿಕ್ ಜೊತೆ ಮೆರ್ಜ್ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನ ಪರಿಷ್ಕರಣೆ ಮಾಡಿರುವಂತಹ ಹೆಮ್ಮೆಗೆ ಪಾತ್ರರಾಗ್ತಾರೆ. ಬಟ್ ಅದಾದ್ಮೇಲೆ ಇವಾಗ ರಾಜ್ಯ ಸರ್ಕಾರಿ ನೌಕರರು ವೇಟ್ ಮಾಡ್ತಾ ಇರುವಂತದ್ದು ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ಏನು 6 ತಿಂಗಳು ಆದ್ಮೇಲೆ, ಪ್ರತಿಯೊಂದು 6 ತಿಂಗಳ ಆದ್ಮೇಲೆ ಸರ್ಕಾರಿ ನೌಕರರ ಡಿಎನ ಪರಿಷ್ಕರಣೆ ಮಾಡಲಾಗುತ್ತೆ. ಸರ್ಕಾರಿ ನೌಕರರ ಏನು ತುಟ್ಟಿ ಭತ್ಯೆ ಇರುತ್ತೆ ಅದನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಏನಕ್ಕಂದ್ರೆ ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರವನ್ನ ಗಮನದಲ್ಲಿಟ್ಟುಕೊಂಡು ಆಗಿರಬಹುದು, ಅಥವಾ ದೇಶದಲ್ಲಿ ಏನು AICPI ಇಂಡೆಕ್ಸ್ ಇದೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರದ ಕಡೆಯಿಂದ ದೇಶದಲ್ಲಿ ನಡೀತಾ ಇರುವಂತಹ ಚಿಲ್ಲರೆ ಮತ್ತು ಸಗಟು ಹಣದುಬ್ಬರವನ್ನ ಗಮನದಲ್ಲಿಟ್ಟುಕೊಂಡು ವಸ್ತುಗಳ ಬೆಲೆ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಜೀವನ ಮಟ್ಟವನ್ನ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಒಂದು ಸ್ಯಾಲರಿಯ ಇಂಪಾರ್ಟೆಂಟ್ ಪಾರ್ಟ್ ಆಗಿರುವಂತಹ ಡಿಎನ ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಈ ಒಂದು ಟೈಮ್ ಲೈಕ್ ಜನವರಿಯಲ್ಲಿ 2024ರಲ್ಲಿ ಮೊಟ್ಟ ಮೊದಲನೇದಾಗಿ ಡಿಎ ಹೈಕ್ ಅನ್ನೋದು ಜನವರಿಯಲ್ಲಿ ಸಿಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ 1-2 ತಿಂಗಳು ಡಿಲೇ ಆಗುತ್ತೆ. ಜನವರಿ ಫೆಬ್ರವರಿ ಮಿಸ್ ಆಗಿ ಮಾರ್ಚ್ ತಿಂಗಳಲ್ಲಿ ಅದನ್ನ ನೀಡಲಾಗುತ್ತೆ. ಬಟ್ ನೋ ವರೀಸ್, ಜನವರಿ ಮತ್ತು ಫೆಬ್ರವರಿಯಲ್ಲಿ ಏನು ಮಿಸ್ ಆಗಿದೆ ಅಥವಾ ಏನು ಲೈಕ್ ಕೊಡಬೇಕಾಗಿರುವಂತಹ ಡಿಎ ಕೊಟ್ಟಿಲ್ಲ, ಆ ಒಂದು ಡಿಎನ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತೆ ಅರಿಯರ್ಸ್ ರೂಪದಲ್ಲಿ. ಅಂದ್ರೆ ಸರ್ಕಾರಿ ನೌಕರರಿಗೆ ಒಂದು ಅರಿಯರ್ಸ್ ರೂಪದಲ್ಲಿ ಅದನ್ನ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ನೇರ ನಗದಿನ ಮುಖಾಂತರ, ಅಂದ್ರೆ ಡೈರೆಕ್ಟ್ ಆಗಿ ಅವರ ಒಂದು ಅಕೌಂಟ್ಗೆ 2 ತಿಂಗಳ ಅರಿಯರ್ಸ್ ಅನ್ನ ಜಮಾ ಮಾಡೋ ಮುಖಾಂತರ 2 ತಿಂಗಳ ಡಿಲೇ ಏನಾಗಿತ್ತು ಅದನ್ನ ಸರಿಪಡಿಸಲಾಗುತ್ತೆ. ಸೊ ಅದೇ ರೀತಿಯಾಗಿ ಇವಾಗ ಜನವರಿಯಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರೆ ಇತ್ತೀಚೆಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತೆ 6 ತಿಂಗಳು. ಸೊ ಲೆಕ್ಕ ಹಾಕಿದ ಪ್ರಕಾರ ಅಂದ್ರೆ ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ನೌಕರರಿಗೆ ಜುಲೈನಲ್ಲಿ ಇನ್ನೊಂದು ಡಿಎ ಹೈಕ್ ಅನ್ನ ಸರ್ಕಾರ ನೀಡಬೇಕಾಗಿತ್ತು. ಆದರೆ ಯಾವುದು ಕೂಡ ಜುಲೈನಲ್ಲಿ ಅದನ್ನ ನೀಡಲಾಗೋದಿಲ್ಲ, ಅದು ಕಾರಣಾಂತರಗಳಿಂದ ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಜುಲೈ ಕೂಡ ಹೋಯ್ತು ಅಂಡ್ ಆಗಸ್ಟ್ ಕೂಡ ಮುಗಿದೋಗಿದೆ. ಇವಾಗ
ಸೆಪ್ಟೆಂಬರ್ ನಡೀತಾ ಇರೋದ್ರಿಂದ ಇದೇ ಒಂದು ತಿಂಗಳ ಮಿಡ್ನಲ್ಲಿ ಅಂದರೆ ಈ 15-20ನೇ ತಾರೀಕಿನ ಒಳಗಾಗಿ ಅಥವಾ ಎಂಡ್ನ ಒಳಗಾಗಿ ಇದೇ ಒಂದು ತಿಂಗಳ ಅಂತ್ಯದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನ ಸರ್ಕಾರ ಹೊರಡಿಸಲಿದೆ. ಸರ್ಕಾರಿ ನೌಕರರ ವೇತನವನ್ನ ಪರಿಷ್ಕರಣೆ ಮಾಡಿ ಅಂತ ಹೇಳಲಾಗ್ತಾ ಇದೆ. ಕಾರಣ ಇಷ್ಟೇನೆ, ಸರ್ಕಾರಿ ನೌಕರರ ಒಂದು ನಿಯಮಾವಳಿಯೇ ಇಲ್ಲಿ ಪ್ರತಿಯೊಂದು 6 ತಿಂಗಳಿಗೆ ನೌಕರರ ಒಂದು DAನ ಹೆಚ್ಚಳ ಮಾಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇವಾಗ ಮೋದಿ ಸರ್ಕಾರದ ಮೇಲೆ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರ ಸಂಘ ಸಂಸ್ಥೆಗಳು ಪ್ರೆಷರ್ ಅನ್ನ ಹಾಕೋಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಅನುರಾಗ್ ಠಾಕೂರ್ ಏನು ಕೇಂದ್ರದ ಒಂದು ಮಂತ್ರಿಯಾಗಿದ್ದಾರೆ, ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು, ಸರ್ಕಾರಿ ನೌಕರರ ಒಂದು DAನ ಸದ್ಯದಲ್ಲೇ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸುವ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತ. ಅದ್ರ ಜೊತೆಗೇನೆ ಆಲ್ರೆಡಿ ಇವಾಗ ಕೇಂದ್ರ ಸರ್ಕಾರಿ ನೌಕರರು ಅಂದ್ರೆ ಇದು ಬರೀ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ಬೇಡಿ. ಏನಕ್ಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು, ಯಾವಾಗ ಕೇಂದ್ರ ಸರ್ಕಾರ ಮೊಟ್ಟ ಮೊದಲನೇದಾಗಿ DA ಪರಿಷ್ಕರಣೆ ಮಾಡುತ್ತೆ, ಅದೇ ರೀತಿಯಾದಂತಹ DA ಅಷ್ಟೇ ಪ್ರಮಾಣದ DAನ ರಾಜ್ಯ ಸರ್ಕಾರಗಳು ಕೂಡ ಪರಿಷ್ಕರಣೆ ಮಾಡುವಂತದ್ದು ಮೊದಲಿನಿಂದಲೂ ಕೂಡ ಬಂದಿರುವಂತಹ ಒಂದು ರೂಢಿಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಸರ್ಕಾರಿ ನೌಕರರಿಗೆ ಒಂದು DA ಪರಿಷ್ಕರಣೆ ಅನ್ನೋದು ಕೇಂದ್ರ ಸರ್ಕಾರ ಮಾಡಿದ ತಕ್ಷಣ ರಾಜ್ಯ ಸರ್ಕಾರಗಳು ಕೂಡ ಮಾಡುತ್ತವೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರು ಕೂಡ ಹಲವೊಂದು ಬಾರಿ ಒಂದು ಅಫಿಷಿಯಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೂಡ ನೀಡಿದ್ದಾರೆ. ನಾವು ಯಾವತ್ತೂ ಕೂಡ ಸರ್ಕಾರಿ ನೌಕರರ DAನ ಹಿಡಿದಿಟ್ಟುಕೊಳ್ಳುವಂತ ಒಂದು ಕೆಲಸವನ್ನ ಮಾಡೋದಿಲ್ಲ. ಯಾವಾಗ ಕೇಂದ್ರ ಸರ್ಕಾರ ನೀಡುತ್ತೆ ಅದೇ ಒಂದು ತಕ್ಷಣ ನಾವು ಕೂಡ ನೀಡ್ತೇವೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಲಿ, ಒಂದೆರಡು ದಿನದಲ್ಲಿ ನಾವು ಕೂಡ ಆದೇಶವನ್ನ ಹೊರಡಿಸ್ತೀವಿ. 7ನೇ ವೇತನ ಆಯೋಗವನ್ನೇ ನೀಡಿದ್ದೇವೆ, DA ನೀಡುವುದು ಯಾವ ಒಂದು ದೊಡ್ಡ ಲೆಕ್ಕ ಅನ್ನೋ ಒಂದು ಮಾತನ್ನ ಕೂಡ ತಮ್ಮ ಒಂದು ಅಧಿಕೃತವಾಗಿರುವಂತಹ ಹೇಳಿಕೆಗಳಲ್ಲಿ ಎಷ್ಟೋ ಬಾರಿ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಇದೇ ಒಂದು ಸೆಪ್ಟೆಂಬರ್ ಅಂತ್ಯದಲ್ಲಿ ಒಂದು ಭರ್ಜರಿ ಆಗಿರುವಂತಹ DA ಹೈಕ್ ಆಗಲಿದೆ. ಬಟ್ ಈ ಒಂದು DA ಹೈಕ್ ಅನ್ನೋದು ತುಂಬಾನೇ ಸ್ಪೆಷಲ್ ಆಗಿರಲಿದೆ. ಏನಕ್ಕಂದ್ರೆ ಇಷ್ಟು ದಿನಗಳವರೆಗೂ ಸರ್ಕಾರಿ ನೌಕರಿಗೆ ಸಿಗ್ತಾ ಇರುವಂತಹ DA ಹೈಕು 7ನೇ ವೇತನ ಆಯೋಗದ ಅಡಿಯಲ್ಲಿ ಇರಲಿಲ್ಲ. ಅಂದ್ರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರ ಒಂದು ಬೇಸಿಕ್ ಏನಿತ್ತು ತುಂಬಾನೇ ಕಡಿಮೆ ಇತ್ತು. 10,000ಕ್ಕೆ 4% DA ತಂದ್ರೆ 400 ರೂಪಾಯಿ ಮಾತ್ರ ಆಗುತ್ತೆ. ಬಟ್ ಆದ್ರೂ ಇವಾಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರು ಸುಮಾರು ಅವರ ಒಂದು ಬೇಸಿಕ್ ಬಂದ್ಬಿಟ್ಟು ಡಬಲ್ ಆಗಿದೆ. ಅಂದ್ರೆ ಗ್ರೂಪ್ ಡಿ ನೌಕರರ 17,000 ಇರುವಂತಹ ಬೇಸಿಕ್ ಬಂದ್ಬಿಟ್ಟು ಇವಾಗ 27,000 ರೂಪಾಯಿ ಆಗಿರುವಂತದ್ದು. ಅದೇ ರೀತಿಯಾಗಿ ಗ್ರೂಪ್ ಸಿ ನೌಕರದು ಕೂಡ ಬೇಸಿಕ್ ತುಂಬಾನೇ ಗಣನೀಯವಾಗಿ ಇನ್ಕ್ರೀಸ್ ಆಗಿದೆ. ಸೊ ಎಲ್ಲ ಒಂದು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ರೆ ಇಲ್ಲಿ ತುಂಬಾನೇ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇರುವಂತದ್ದು, ಇಷ್ಟು ದಿನಗಳವರೆಗೂ DA ಹೈಕ್ ಏನಾಗ್ತಾ ಇತ್ತು ಅದರಲ್ಲಿ ಅಷ್ಟು ಡಿಫರೆನ್ಸ್ ಬರ್ತಾ ಇರಲಿಲ್ಲ. ಆದ್ರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಏನಕ್ಕಂದ್ರೆ ಸರ್ಕಾರಿ ನೌಕರರ ಒಂದು DA ಏನಿದೆ ತುಂಬಾನೇ ಜಾಸ್ತಿ ಆಗಿದೆ. ಸರ್ಕಾರಿ ನೌಕರರ ಒಂದು ಬೇಸಿಕ್ ಏನಿದೆ ಅದು ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಆಗ್ತಾ ಇರುವಂತಹ DA ಹೈಕ್ ಕೂಡ ತುಂಬಾನೇ ಗಣನೀಯವಾಗಿರುವಂತಹ ಹೆಚ್ಚಳದೊಂದಿಗೆ ಆಗಲಿದೆ. ಒಂದು 4% DA ಹೆಚ್ಚಳ ಆದ್ರೂ ಕೂಡ ಸರ್ಕಾರಿ ನೌಕರಿಗೆ 2,000 ರಿಂದ 3,000 ರೂಪಾಯಿ ಸಂಬಳದಲ್ಲಿ ಇನ್ಕ್ರೀಸ್ ಆಗಲಿದೆ. ಸೊ ಇದೇ 7ನೇ ವೇತನ ಆಯೋಗದ ಒಂದು ಎಫೆಕ್ಟ್ ಅಂತ ಹೇಳಬಹುದು. ಏನಕ್ಕಂದ್ರೆ ಇಷ್ಟು ದಿನ ಕಡಿಮೆ ಬೇಸಿಕ್ ಸಿಗ್ತಾ ಇತ್ತು, ಏನಕ್ಕಂದ್ರೆ 6ನೇ ವೇತನ ಆಯೋಗ ಇತ್ತು, ಇವಾಗ ಬೇಸಿಕ್ ಇನ್ಕ್ರೀಸ್ ಆಗಿದೆ. ಆದ್ದರಿಂದ DA ಹೈಕ್ ಕೂಡ ತುಂಬಾನೇ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ಬೆನಿಫಿಟ್ ಅನ್ನ ನೀಡಲಿದೆ. ಸೊ ಅದ್ರ ಜೊತೆಗೇನೆ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೂಡ ಚರ್ಚೆ ಇವಾಗ ಸ್ಟಾರ್ಟ್ ಆಗ್ತಾ ಇರುವಂತದ್ದು. ಏನಕ್ಕಂದ್ರೆ ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ಯಾವಾಗ ನೌಕರರ ಒಂದು DA 50% ಮೇಲೆ ಹೋಗುತ್ತೆ ಆವಾಗ ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಟ್ರಾನ್ಸಿಷನ್ ಮಾಡಬೇಕು ಅಂತ. ಸೊ ಇವಾಗ ತಾನೇ ನಮಗೆ 7ನೇ ವೇತನ ಆಯೋಗ ಸಿಕ್ಕಿದೆ. ಬಟ್ ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ನು ಮುಂದಿನ ದಿನಗಳಲ್ಲಿ 8ನೇ ವೇತನ ಆಯೋಗವನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಭರ್ಜರಿಯಾಗಿರುವಂತಹ ಪ್ರೆಷರು ಸರ್ಕಾರದ ಮೇಲೆ ಬರ್ತಾ ಇದೆ. ಸೊ ಹಾಗಾಗಿ ಮೋದಿ ಸರ್ಕಾರ 8ನೇ ವೇತನ ಆಯೋಗವನ್ನು ಕೂಡ ರಚಿಸುವುದಕ್ಕೆ ಇಲ್ಲಿ ಚಿಂತನೆಯನ್ನ ಕೂಡ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದು ಕಾದು ನೋಡಬೇಕಾಗಿರುವಂತಹ ವಿಷಯ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಅಧಿಕೃತವಾಗಿರುವಂತಹ ಕನ್ಫರ್ಮೇಶನ್ ಬಂದಿರೋದಿಲ್ಲ. ಆದರೆ ಇವಾಗ ಅಧಿಕೃತವಾಗಿರುವಂತಹ ಮಾಹಿತಿ ಅಂದ್ರೆ ಸರ್ಕಾರಿ ನೌಕರರಿಗೆ ಇದೇ ಒಂದು ಸೆಪ್ಟೆಂಬರ್ ಅಂತ್ಯದ ಒಳಗಾಗಿ ಒಂದು ಭರ್ಜರಿಯಾಗಿರುವಂತಹ DA ಹೈಕ್ ಅವರ ಒಂದು ಸಂಬಳದಲ್ಲಿ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನ ಸರ್ಕಾರಿ ನೌಕರ ಸಂಘ ಸಂಸ್ಥೆಗಳು ಇಡ್ತಾ ಇದ್ದು, ಸರ್ಕಾರ ಬೇಗನೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಡಿಸಿಷನ್ ತೆಗೆದುಕೊಂಡು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ಈ ಒಂದು ಹಣದುಬ್ಬರದ ಸಮಯದಲ್ಲಿ ಸರ್ಕಾರಿ ನೌಕರರ ಆರ್ಥಿಕ ಸ್ಥಿತಿಗತಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ಒಂದು ಮಹತ್ವದ
ಹೆಜ್ಜೆಯನ್ನ ತೆಗೆದುಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಏನಕಂದ್ರೆ ರಾಜ್ಯ ಸರ್ಕಾರಿ ನೌಕರರು ಎಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇರುವಂತದ್ದು, ಜುಲೈ ಕೂಡ ಮುಗಿದಿದೆ, ಆಗಸ್ಟ್ ಕೂಡ ಮುಗಿದೋಗಿದೆ. ಇವಾಗ ಸೆಪ್ಟೆಂಬರ್ ನಲ್ಲಿ ಖಂಡಿತವಾಗೂ ಕೂಡ ಯಾವುದೇ ಕಾರಣಕ್ಕೂ ಡಿಎ ಹೈಕ್ ಅನ್ನೋದು ಮಿಸ್ ಆಗೋದಿಲ್ಲ. ಸರ್ಕಾರಿ ನೌಕರರ ಖಾತೆಗೆ ಹೆಚ್ಚಿನ ಒಂದು ಹಣ ಬಂದು ಸೇರುತ್ತೆ ಅನ್ನೋ ಒಂದು ಮಾತನ್ನ ಹೇಳಲಾಗ್ತಾ ಇದೆ. ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.